ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ರಾಜ್ ಟೆಕ್ ನ್ಯೂಸ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಇವತ್ತಿನ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಕಡೆಯಿಂದ ಒಂದು ಬಿಗ್ ಬಿಲಿಯನ್ ಡೇ ಸ್ಟಾರ್ಟ್ ಆಗಿರುವಂಥದ್ದು. ಆಲ್ರೆಡಿ ಡೇಟ್ ಕೂಡ ಅನೌನ್ಸ್ ಆಗಿರುವಂಥದ್ದು. ಇದು 6 ದಿನಗಳ ಕಾಲ ನಡೆಯುವಂಥ ಬಿಗ್ ಬಿಲಿಯನ್ ಡೇ ಆಗಿರುತ್ತೆ. ಸೊ ಮತ್ತು ಇದರಲ್ಲಿ ಇನ್ನೊಂದು ಏನಪ್ಪ ಹೊಸ ವಿಶೇಷ ಅಂತಂದರೆ, ಇದರಲ್ಲಿ ಎಲ್ಲ ಡಿಸ್ಕೌಂಟ್ಸ್ ಇರುವಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದೇ. ಸೊ ಇದು ಬಂದ್ಬಿಟ್ಟು 7ನೇ ತಾರೀಕಿಂದ ಸ್ಟಾರ್ಟ್ ಆಗಿಬಿಟ್ಟು ಅಕ್ಟೋಬರ್ 12ನೇ ತಾರೀಕುವರೆಗೂ ನಡೆಯುವಂಥದ್ದು. ಅಕ್ಟೋಬರ್ 7ನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಮತ್ತು ಅಕ್ಟೋಬರ್ 12ನೇ ತಾರೀಕುವರೆಗೂ ನಡೀತಾ ಇರುವಂಥದ್ದು. ಸೊ ಇದೊಂದು ಒಳ್ಳೆ ವಿಷಯ ಅಂತ ಅನ್ಬೋದು. ಸೊ ಯಾರೇ ಏನೇ ಪರ್ಚೇಸ್ ಮಾಡ್ಕೊಬೇಕು ಅಂದ್ಕೊಂಡಿದ್ರು, ಒಂದು ಯಾವುದೇ ಒಂದು ಎಲೆಕ್ಟ್ರಿಕ್ ಐಟಮ್ಸ್ ಆಗಿರಲಿ ಅಥವಾ ಏನೇ ಆಗಿರಲಿ, ಫ್ಲಿಪ್ಕಾರ್ಟಲ್ಲಿ ನಿಮಗೆ ಒಂದು ಒಳ್ಳೆಯ ಡಿಸ್ಕೌಂಟಲ್ಲಿ ಸಿಗ್ತಾ ಇರೋವಂಥದ್ದು. ಸೊ ಇದೊಂದು ಒಳ್ಳೆ ಟೈಮು ಅಂತ ಹೇಳ್ತೀನಿ ಪರ್ಚೇಸ್ ಮಾಡಲಿಕ್ಕೆ. ಸೊ ಕೆಲವೊಂದರಲ್ಲೆಲ್ಲ ಒಂದು ಹೊಸ ಲಾಂಚಸ್ ಕೂಡ ನಡೀತಾ ಇರೋವಂಥದ್ದು. ಸೊ ರಿಯಲ್ಮಿ ಅವರು ಇವತ್ತು ಕೆಲವೊಂದು ಲಾಂಚಸ್ ಕೂಡ ಮಾಡಿರೋವಂಥದ್ದು. ಸೊ ರಿಯಲ್ಮಿ ಅವ್ರ ಕಡೆಯಿಂದ ನೋಡೋದಾದರೆ ರಿಯಲ್ಮಿ ಸ್ಮಾರ್ಟ್ ಟಿ ವಿ ಮತ್ತು ರಿಯಲ್ಮಿಯ ನಾರ್ಜೋ ಸೀರೀಸ್ಗಳನ್ನು ಲಾಂಚ್ ಮಾಡಿರೋವಂಥದ್ದು ಮತ್ತು ರಿಯಲ್ಮಿಯ ನಾರ್ಜೋನ ಫಿಟ್ನೆಸ್ ಬ್ಯಾಂಡ್ ಕೂಡ 2 ಕೂಡ ಲಾಂಚ್ ಮಾಡಿರೋವಂಥದ್ದು. ಸೊ ಅದರ ಕೆಲವು ಸ್ಪೆಸಿಫಿಕೇಶನ್ಸ್ ಎಲ್ಲ ಕಳೆದ ಟೆಕ್ ನ್ಯೂಸಲ್ಲೇ ಹೇಳಿರೋವಂಥದ್ದು. ಸೊ ಅದರ ಪ್ರೈಸು ಕೂಡ ರಿವೀಲ್ ಆಗಿರೋವಂಥದ್ದು. ಸೊ ಅದರ ಪ್ರೈಸು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಾರ್ಜೋ 50A ಸೀರೀಸ್ನ ಫೋನ್ಗಳ ಪ್ರೈಸು ನೀವು ನೋಡೋದಾದರೆ, ನಿಮಗೆ ನಾರ್ಜೋ 50ನ ಎ ಸೀರೀಸ್ ಬಂದ್ಬಿಟ್ಟು 2 ವೇರಿಯಂಟ್ಗಳಲ್ಲಿ ಲಾಂಚ್ ಆಗ್ತಾ ಇರೋಂಥದ್ದು. ಒಂದು ಬಂದ್ಬಿಟ್ಟು 11,499 ರೂಪಾಯಿಗೆ 4 GB ರ್ಯಾಮ್ ಮತ್ತು 64 GB ಸ್ಟೋರೇಜ್ನ ಹೊಂದಿರುವಂಥ ಮೊಬೈಲ್ ಆಗಿರುತ್ತೆ. ಮತ್ತು ಇನ್ನೊಂದು ವೇರಿಯಂಟ್ ಬಂದ್ಬಿಟ್ಟು 12,499 ರೂಪಾಯಿ ಆಗುತ್ತೆ. ಸೊ ಇದು ಬಂದ್ಬಿಟ್ಟು 4 GB ರ್ಯಾಮ್ ಮತ್ತು 128 GB ಸ್ಟೋರೇಜ್ನ ಹೊಂದಿರುವಂಥದ್ದು. ಮತ್ತು ನಾರ್ಜೋ ಐ ಸೀರೀಸ್ ಬಂದ್ಬಿಟ್ಟು ಲಾಂಚ್ ಆಗಿರೋವಂಥದ್ದು. ನಾರ್ಜೋ ಐನ 2 ವೇರಿಯಂಟ್ಗಳು ಬರ್ತಾ ಇರೋವಂಥದ್ದು. ಸೊ 2 ವೇರಿಯಂಟ್ಗಳಲ್ಲಿ ಮೊದಲನೇ ವೇರಿಯಂಟ್ ಬಂದ್ಬಿಟ್ಟು 2 GB ರ್ಯಾಮ್ ಮತ್ತು 32 GB ಸ್ಟೋರೇಜ್ನ ಹೊಂದಿರುವಂಥದ್ದು. ಸೊ ಮತ್ತು ಇನ್ನೂ ಒಂದು ವೇರಿಯಂಟ್ ಬಂದ್ಬಿಟ್ಟು 8,999 ರೂಪಾಯಿ ಆಗುತ್ತೆ. 4 GB ರ್ಯಾಮ್ ಮತ್ತು 64 GB ಸ್ಟೋರೇಜ್ನ ಹೊಂದಿರುವಂಥದ್ದಾಗಿರುತ್ತೆ. ಸೊ ಇದರಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ, ಇದು ಬಂದ್ಬಿಟ್ಟು ಒಂದು ಬೇಸಿಕ್ ಯೂಸ್ಗೆ ಮಾತ್ರ ಆಗಿರೋವಂಥದ್ದು. ಸೊ ಯಾವುದಪ್ಪ ಬೇಸಿಕ್ ಯೂಸ್ಗೆ ಅಂತಂದರೆ, ನಾರ್ಜೋ 50i ಬಂದ್ಬಿಟ್ಟು ಬರೀ ಬೇಸಿಕ್ ಯೂಸು. ಸೊ ಯಾವ್ದಾದ್ರು ಇವಾಗ ರೆಗ್ಯುಲರಾಗಿ ಆನ್ಲೈನ್ ಕ್ಲಾಸಸ್ಸು ಅಥವಾ ಇದಕ್ಕೆ ಅಂತ ಅಂದ್ಬಿಟ್ಟು, ಇಲ್ಲ ವಾಟ್ಸಪ್ ಚಾಟು ಡೈಲಿ ಯೂಸ್ಗಂತೂ ಆಗೋದಿಲ್ಲ. ಸೊ ಬೇಸಿಕ್ ಯೂಸ್ಗೆ ಮಾತ್ರ ಆಗುತ್ತೆ ಈ ಫೋನ್ ತೊಗೋಬೋದು. ಸೊ ಇದೊಂದು ಒಳ್ಳೆಯ ವಿಷಯ ಅಂತ ಅನ್ಬೋದು. ಮತ್ತು ರಿಯಲ್ಮಿ ಬ್ಯಾಂಡ್ 2 ಕೂಡ ಲಾಂಚ್ ಆಗಿರೋವಂಥದ್ದು. ರಿಯಲ್ಮಿ ಬ್ಯಾಂಡ್ನ ಬೆಲೆ ಕೂಡ ರಿವೀಲ್ ಆಗಿರೋವಂಥದ್ದು. ಸೊ ನಾನು ಕಳೆದ ಟೆಕ್ ನ್ಯೂಸಲ್ಲೂ ಹೇಳಿದೆ, ಅದರ ಸ್ಪೆಸಿಫಿಕೇಶನ್ಸ್ ಎಲ್ಲ ನಾನು ಹೇಳಿದ್ದೀನಿ. ಸೊ ನಾನು ಬೇಕಾದ್ರೆ iCardಲ್ಲಿ ಲಿಂಕು ಬೇಕಾದ್ರೆ ಮೇಲ್ಗಡೆ ಕೊಡ್ತೀನಿ. ಸೊ ಅಲ್ಲಿ ಹೋಗಿ ಕೂಡ ಚೆಕ್ ಮಾಡ್ಬೋದು. ಸೊ ಅದರ ಬೆಲೆ ನೋಡಿದ್ರೆ ನಿಮಗೆ 2,999 ರೂಪಾಯಿಗೆ ಲಾಂಚ್ ಆಗ್ತಾ ಇರೋವಂಥದ್ದು. ಸೊ ನೋಡಬೇಕು, ಇವರು ಒಂದು ಒಳ್ಳೆಯ ಫಿಟ್ನೆಸ್ ಬ್ಯಾಂಡ್ ಆಗಿರುತ್ತೆ ಇದು. ಸೊ ಚೆನ್ನಾಗಿದೆ, ದೊಡ್ಡ ಡಿಸ್ಪ್ಲೇ ಹೊಂದಿರೋವಂಥದ್ದು. ಸೊ ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡ್ಬೋದು. ಮತ್ತು ಇದರಲ್ಲಿ ಜೊತೆಗೆ ನಿಮಗೆ ರಿಯಲ್ಮಿ ಸ್ಮಾರ್ಟ್ ಟಿ ವಿ ಕೂಡ ಲಾಂಚ್ ಮಾಡಿರೋವಂಥದ್ದು. 32 ಇಂಚಿನ, ನಾನು ಕಳೆದ ಟೆಕ್ ನ್ಯೂಸಲ್ಲಿ ಹೇಳಿದೆ, 32 ಇಂಚಿನ ಟಿ ವಿ ಕೂಡ ಲಾಂಚ್ ಮಾಡಿರೋವಂಥದ್ದು. ಸೊ ಇದು ಬಂದ್ಬಿಟ್ಟು ನಿಮಗೆ 15,000 ರೂಪಾಯಿಗೆ ಲಾಂಚ್ ಮಾಡಿರೋವಂಥದ್ದು. ಸೊ ಎಕ್ಸಾಕ್ಟಾಗಿ ಅವರು ಹೇಳ್ತಾ ಇರೋ ಪ್ರೈಸ್ ನೋಡಿದ್ರೆ 14,999 ರೂಪಾಯಿ ಆಗುತ್ತೆ ಅಂತ ಹೇಳ್ತಾ ಇರೋವಂಥದ್ದು. ಸೊ ಅದು ಬಂದ್ಬಿಟ್ಟು 15,000 ಅರೌಂಡ್ 15,000 ಆಗಿರುತ್ತೆ. ಮತ್ತು ರಿಯಲ್ಮಿ ಕಡೆಯಿಂದ ಇನ್ನೂ ಒಂದು ಕೂಡ ಅಕ್ಟೋಬರ್ 1ನೇ ತಾರೀಕು ಇನ್ನೂ ಒಂದು ಕೂಡ ಲಾಂಚ್ ಇರುವಂಥದ್ದು. ಸೊ ಅದು ಏನಪ್ಪ ಅಂತಂದರೆ, ಟಾಪ್ ಲೋಡ್ ವಾಷಿಂಗ್ ಮಿಷಿನು. ಸೊ ಇದು ಬಂದ್ಬಿಟ್ಟು ನಿಮಗೆ ಆದಷ್ಟು ಬೇಗ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾ ಇರೋವಂಥದ್ದು. ಸೊ ಇವರು ಇಂಡಿಯಾದಲ್ಲೂ ವಾಷಿಂಗ್ ಮಿಷಿನ್ ಕೂಡ ತರ್ತಾ ಇರೋವಂಥದ್ದು. ಸೊ ಇನ್ನು ಏನೇನು ತರ್ತಾರೆ ಅನ್ನೋದು ಗೊತ್ತಿಲ್ಲ. ಸೊ ತರ್ತಾ ಇದ್ದಾರೆ. ಸೊ ಇದೊಂದು ಒಳ್ಳೆಯ ಸುದ್ದಿ, ವಾಷಿಂಗ್ ಮಿಷಿನ್ ಕೂಡ ಲಾಂಚ್ ಮಾಡ್ತಾ ಇರೋಂಥದ್ದು. ರಿಯಲ್ಮಿ ಅವ್ರ ಕಡೆಯಿಂದ ಇನ್ನೂ ಒಂದು ಥಿಂಗ್ ಬರ್ತಾ ಇರೋಂಥದ್ದು. ಥಿಂಗ್ ಅನ್ನೋದಕ್ಕಿಂತ ಇನ್ನೊಂದು ಸ್ಮಾರ್ಟ್ ಫೋನ್ ಸೀರೀಸ್ ಬರ್ತಾ ಇರೋಂಥದ್ದು. ಅದು ಯಾವುದಪ್ಪ ಅಂತಂದರೆ ರಿಯಲ್ಮಿ ಕ್ಯೂ ಸೀರೀಸು. ಸೊ ಇದರಲ್ಲಿ ಏನಪ್ಪ ಒಂದು ಒಳ್ಳೆಯ ವಿಶೇಷತೆ ಅಂತಂದರೆ, ಇದರಲ್ಲಿ LCD ಡಿಸ್ಪ್ಲೇ ಹೊಂದಿರುತ್ತೆ. ಮತ್ತು ಇದರ ರಿಫ್ರೆಶ್ ರೇಟು ನೋಡೋದಾದರೆ ನಿಮಗೆ 144 ಹರ್ಟ್ಸ್ನ ರಿಫ್ರೆಶ್ ರೇಟ್ ಹೊಂದಿರೋವಂಥದ್ದು. ಸೊ ಇದೊಂದು ಒಳ್ಳೆಯ ವಿಷಯ ಅಂತ ಅನ್ಬೋದು. ಮತ್ತು ಇದು ಕ್ಯೂ ಸೀರೀಸಲ್ಲಿ ನಿಮಗೆ ನೋಡೋದಾದರೆ, ನಿಮಗೆ ಯಾವ ಪ್ರೊಸೆಸರ್ ಬರುತ್ತೆ ಅಂತ ನೋಡೋದಾದರೆ, ಸ್ನ್ಯಾಪ್ಡ್ರ್ಯಾಗನ್ನ 778ನ ಪ್ರೊಸೆಸರ್ ಇರುತ್ತೆ ಅಂತ ಹೇಳ್ತಾ ಇರೋವಂಥದ್ದು. ಆಲ್ರೆಡಿ ಕನ್ಫರ್ಮ್ ಆಗಿರೋವಂಥದ್ದು. ಸೊ ಇದು ಇಂಡಿಯಾದಲ್ಲಿ ಕೂಡ ಲಾಂಚ್ ಆಗ್ತಾ ಇರೋವಂಥದ್ದು. ಸೊ ಇದು ಕೂಡ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಆಗುತ್ತೆ ಅನ್ನೋದು ಕನ್ಫರ್ಮ್ ಆಗಿಲ್ಲ, ಬಟ್ ಇದು ಇಂಡಿಯಾದಲ್ಲಿ ಲಾಂಚ್ ಆಗೇ ಆಗುತ್ತೆ. ಮತ್ತು ಇದೇ ಸ್ಪೆಸಿಫಿಕೇಶನ್ಸ್ ಇರುತ್ತೆ ಇಂಡಿಯಾದಲ್ಲಿ ಲಾಂಚ್ ಆಗಬೇಕಾರೆ ಅಂತ ಹೇಳಿರುವಂಥದ್ದು. ಸೊ ಇದೊಂದು ಒಳ್ಳೆಯ ವಿಷಯ ರಿಯಲ್ಮಿ ಅವ್ರ ಕಡೆಯಿಂದ. ನೋಡಬೇಕು ಇನ್ನು ಯಾವ್ಯಾವ ಸೀರೀಸ್ನ ತಗೊಬರ್ತಾರೆ ರಿಯಲ್ಮಿ ಅವರು ಅಂತ. ಸೊ ವಾಷಿಂಗ್ ಮಿಷಿನ್ ಆಯಿತು, ಟ್ರಿಮ್ಮರ್ ಆಯಿತು, ಮತ್ತು ಇನ್ನೂ ಏನೇನು ಮಾಡ್ಕೋಬೇಕು ಅಂದ್ಕೊಂಡವರು ಗೊತ್ತಿಲ್ಲ. ಸೊ ರಿಯಲ್ಮಿ ಅವ್ರ ಕಡೆಯಿಂದ ಇನ್ನೂ ಒಂದು ಫೋನ್ ಕೂಡ ಲಾಂಚ್ ಆಗಿರೋಂಥದ್ದು, ಆದರೆ ಇಂಡಿಯಾದಲ್ಲ, ಅದು ಬಂದ್ಬಿಟ್ಟು ಚೈನಾದಲ್ಲಿ ಲಾಂಚ್ ಆಗಿರೋಂಥದ್ದು. ರಿಯಲ್ಮಿ 11S 5G ಫೋನ್ ಆಗಿರುತ್ತೆ. ಸೊ ಇದರ ಸ್ಪೆಸಿಫಿಕೇಶನ್ಸು ಎಲ್ಲ ಲಾಂಚ್ ಆಗಿರೋಂಥದ್ದು, ಮೊಬೈಲೇ ಲಾಂಚ್ ಆಗಿರೋಂಥದ್ದು. ಇದರ ಸ್ಪೆಸಿಫಿಕೇಶನ್ಸ್ ಎಲ್ಲ ಬಂದಿರೋಂಥದ್ದು. ಸೊ ಇದರ ಸ್ಪೆಸಿಫಿಕೇಶನ್ಸ್ ನೋಡೋದಾದರೆ, ನೀವು ಇದರಲ್ಲಿ ನಿಮಗೆ 3 ವೇರಿಯಂಟ್ಗಳಲ್ಲಿ ಅಲ್ಲಿ ಲಾಂಚ್ ಮಾಡಿರೋಂಥದ್ದು.
ಸೊ ಇದರ ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ ನಿಮಗೆ ಡೈಮೆನ್ಸಿಟಿ 810 ಪ್ರೊಸೆಸರ್, ಮೀಡಿಯಾಟೆಕ್ನ ಡೈಮೆನ್ಸಿಟಿ ಪ್ರೊಸೆಸರ್ ಇರುತ್ತೆ ಮತ್ತು 6.2 ಇಂಚಿನ ದೊಡ್ಡ ಡಿಸ್ಪ್ಲೇ ಇರುತ್ತೆ. IPS ಡಿಸ್ಪ್ಲೇ ಆಗಿರುತ್ತೆ, IPS LCD ಡಿಸ್ಪ್ಲೇ ಆಗಿರುತ್ತೆ. ಮತ್ತು ಇದರಲ್ಲಿ ನಿಮಗೆ 13 ಮೆಗಾ ಪಿಕ್ಸೆಲ್ ಮತ್ತು 2 ಮೆಗಾ ಪಿಕ್ಸೆಲ್ನ ಬ್ಯಾಕಲ್ಲಿ ಕ್ಯಾಮ್ರಾ ಇರುವಂಥದ್ದು ಮತ್ತು 8 ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಮತ್ತು ಇದರಲ್ಲಿ ನಿಮಗೆ 5000 mAh ಸಪೋರ್ಟ್ ಕೂಡ ಹೊಂದಿರುತ್ತೆ. ಸೊ ದೊಡ್ಡ ಬ್ಯಾಟ್ರಿ ಇರುತ್ತೆ ಮತ್ತು 18 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಕೊಡ್ತಾ ಇರುವಂಥದ್ದು ಈ ಫೋನ್ಗೆ. ಮತ್ತು ಇದರ ವೆಯ್ಟ್ ನೀವು ಇದು ನೋಡೋದಾದ್ರೆ 189 ಗ್ರಾಮ್ನ ವೆಯ್ಟ್ ಇರುವಂಥದ್ದು ಈ ಫೋನು. ಸೊ ಚೈನಾದಲ್ಲಿ ಲಾಂಚ್ ಆಗಿರೋಂಥದ್ದು, ಇದು ಕೂಡ ಇಂಡಿಯಾದಲ್ಲಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡಬೇಕು ಯಾವಾಗ ಬರುತ್ತೆ ಅಂತ. ಸೊ ಇದಾಗಿತ್ತು ರಿಯಲ್ಮಿ ಅವ್ರ ಕಡೆಯಿಂದ ಬರ್ತಾ ಇರೋವಂಥ ಥಿಂಗ್ಸು. ಸೊ ಈ ತುಂಬ ಎಲ್ಲ ಲಾಂಚಸ್ ಮಾಡ್ತಾ ಇರೋವಂಥದ್ದು ರಿಯಲ್ಮಿ ಅವರು. ಸೊ ಇಂಡಿಯಾದಲ್ಲೂ ಕೂಡ ಕೆಲವೊಂದೆಲ್ಲ ಲಾಂಚಸ್ ಇವತ್ತು ನಡೆದಿರುವಂಥದ್ದು ಮತ್ತು ಇನ್ನು ಕೆಲವೊಂದೆಲ್ಲ ಚೈನಾದಲ್ಲೂ ಕೂಡ ಲಾಂಚಸ್ ನಡೆದಿರುವಂಥದ್ದು. ಸೊ ಈ ಫೋನು ಕೂಡ ಇಂಡಿಯಾದಲ್ಲಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ, ಕಾದು ನೋಡುವ. ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವ್ರ ಕಡೆಯಿಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ F42 ಇದು 5G ವೇರಿಯಂಟ್ ಆಗಿರುತ್ತೆ, 5G ಫೋನ್ ಆಗಿರುತ್ತೆ. ಸೊ ಇದು ಬಂದ್ಬಿಟ್ಟು ಇದೇ ಸೆಪ್ಟೆಂಬರ್ 29ನೇ ತಾರೀಕು ಲಾಂಚ್ ಆಗ್ತಿರೋಂಥದ್ದು ಇಂಡಿಯಾದಲ್ಲಿ. ಸೊ ಇದರ ಸ್ಪೆಸಿಫಿಕೇಶನ್ಸ್ ಎಲ್ಲ ಬಂದಿರೋವಂಥದ್ದು. ಇದರ ಸ್ಪೆಸಿಫಿಕೇಶನ್ಸ್ ನೀವು ನೋಡೋದಾದರೆ ನಿಮಗೆ 64 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ಇರುತ್ತೆ ಬ್ಯಾಕ್ ಸೈಡಲ್ಲಿ ಮತ್ತು ಮೈನ್ ಕ್ಯಾಮ್ರಾ ಬಂದ್ಬಿಟ್ಟು 64 ಮೆಗಾ ಪಿಕ್ಸೆಲ್ ಇರುತ್ತೆ ಮತ್ತು 90 ಹರ್ಟ್ಸ್ನ ಫುಲ್ HD ಪ್ಲಸ್ನ ಡಿಸ್ಪ್ಲೇ ಆಗಿರುತ್ತೆ ಮತ್ತು 5000 mAh ಬ್ಯಾಟ್ರಿ ಕೂಡ ಹೊಂದಿರುತ್ತೆ ಅಂತ ಹೇಳ್ತಾ ಇರೋವಂಥದ್ದು. ಇದು ಕನ್ಫರ್ಮ್ ಆಗಿರೋವಂಥದ್ದು. ಇದು ಬಂದ್ಬಿಟ್ಟು 29ನೇ ತಾರೀಕು ಫ್ಲಿಪ್ಕಾರ್ಟಲ್ಲಿ ಲಾಂಚ್ ಆಗ್ತಾ ಇರೋವಂಥದ್ದು. ಸೊ ಇನ್ನೂ ಏನೇನು ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಸ್ಯಾಮ್ಸಂಗ್ ಅವ್ರ ಕಡೆಯಿಂದ. ಮತ್ತು ಇನ್ನೂ ಒಂದು ಕೂಡ ಫೋನ್ ಬರುವಂಥದ್ದೇ ಸ್ಯಾಮ್ಸಂಗ್ ಕಡೆಯಿಂದ. ಸೊ ನೋಡಬೇಕು ಇದು ಅದನ್ನು ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ಸ್ಯಾಮ್ಸಂಗ್ ಅವ್ರ ಕಡೆಯಿಂದ ಇನ್ನೂ ಒಂದು ಫೋನ್ ಕೂಡ ಲಾಂಚ್ ಆಗ್ತಾ ಇರೋವಂಥದ್ದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M52 ಅನ್ನುವಂಥ ಇದು 5G ವೇರಿಯಂಟ್ ಆಗಿರುತ್ತೆ. ಸೊ ಇದರ ಸ್ಪೆಸಿಫಿಕೇಶನ್ಸ್ ಎಲ್ಲ ಬಂದಿರುವಂಥದ್ದು. ಇದು ಬಂದ್ಬಿಟ್ಟು ನಿಮಗೆ ಸೆಪ್ಟೆಂಬರ್ 28ಕ್ಕೆ ಲಾಂಚ್ ಆಗ್ತಾ ಇರೋವಂಥದ್ದು. ಸೊ ಇದರ ಸ್ಪೆಸಿಫಿಕೇಶನ್ಸ್ ನೀವು ನೋಡೋದಾದರೆ ನಿಮಗೆ ಇದರಲ್ಲಿ ಪಂಚೋಲ್ ಡಿಸ್ಪ್ಲೇ ಇರುತ್ತೆ. ಸೊ ಪಂಚೋಲ್ ಡಿಸ್ಪ್ಲೇನಲ್ಲಿ ನಿಮಗೆ ಏನಪ್ಪ ಇರುತ್ತೆ ಅಂದರೆ ಇದರಲ್ಲಿ ಅಮುಲೆಟ್ ಡಿಸ್ಪ್ಲೇ ಇರುತ್ತೆ. ಇದರಲ್ಲಿ 120 ಹರ್ಟ್ಸ್ ರಿಫ್ರೆಶ್ ರೇಟು ಕೂಡ ಹೊಂದಿರುವಂಥದ್ದು. ಸೊ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಅಂದರೆ ತುಂಬ ಬ್ರೈಟ್ ಆಗಿರುತ್ತೆ, ತುಂಬ ಒಳ್ಳೆ ಡಿಸ್ಪ್ಲೇ ಆಗಿರುತ್ತೆ. ಅದು ಕೂಡ ಸ್ಯಾಮ್ಸಂಗ್ ಅವ್ರದ್ದೇ ಡಿಸ್ಪ್ಲೇ ಆಗಿರೋದ್ರಿಂದ ಸೊ ಇವರು ಅಫೋರ್ಡ್ ಮಾಡ್ಬೋದು. ಮತ್ತು ಇದರಲ್ಲಿ ನಿಮಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಇರುತ್ತೆ ಅಂತ ಹೇಳ್ತಾ ಇರೋವಂಥದ್ದು. ಮತ್ತು ಇದರಲ್ಲಿ 6 ನ್ಯಾನೋಮೀಟರ್ನ ಸ್ನ್ಯಾಪ್ಡ್ರ್ಯಾಗನ್ 778Gನ ಪ್ರೊಸೆಸರ್ ಹೊಂದಿರುವಂಥದ್ದು. ಸೊ ಇದು ಒಂದು ಒಳ್ಳೆಯ ಪ್ರೊಸೆಸರ್ ಇರುತ್ತೆ ಅಂತ ಅನ್ಬೋದು. ನೀವು ಯಾವ ಗೇಮ್ ಬೇಕಾದರೂ ಸ್ಮೂತಾಗಿ ಚೆನ್ನಾಗಿ ಆಡ್ಬೋದು ಕೂಡ. ಸೊ ಇದು ಒಂದು ಒಳ್ಳೆಯ ಪ್ರೊಸೆಸರ್ ಇದು. ಸೊ ಈ ಪ್ರೊಸೆಸರ್ನ ನಾವು ಡೈಮೆನ್ಸಿಟಿ ಮೀಡಿಯಾಟೆಕ್ಕಲ್ಲಿ ಡೈಮೆನ್ಸಿಟಿ ಪ್ರೊಸೆಸರ್ಗೆ ಕಂಪೇರ್ ಮಾಡಿದ್ರೆ ಡೈಮೆನ್ಸಿಟಿ 810ನ ಪ್ರೊಸೆಸರ್ಗೆ ಇದು ಕಾಂಪಿಟೇಟ್ ಮಾಡ್ತಾ ಇರೋವಂಥದ್ದು. ಸೊ ಡೈಮೆನ್ಸಿಟಿ 810 ಕೂಡ ಸೇಮ್ ಇದನ್ನು ಹೊಂದಿರುವಂಥದ್ದಾಗಿರುತ್ತೆ. ಅಂಥದ್ದು ಸ್ಕೋರ್ ಆಗಲಿ ಮತ್ತು ಅದರ ಅಂಥದ್ದು ಬೆಂಚ್ ಮಾರ್ಕ್ ಆಗಲಿ ಎಲ್ಲನೂ ಕೂಡ ಸೇಮ್ ಅಪ್ರಾಕ್ಸಿಮೇಟ್ಲಿ ಸೇಮೇ ಇರುತ್ತೆ. ಸೊ ಸ್ನ್ಯಾಪ್ಡ್ರ್ಯಾಗನ್ 778Gನ ಪ್ರೊಸೆಸರು ಮತ್ತು ಮೀಡಿಯಾಟೆಕ್ನ ಡೈಮೆನ್ಸಿಟಿ ಪ್ರೊಸೆಸರು ಕೂಡ ಎರಡು ಒಂದೇ ಆಗಿರುತ್ತೆ ಅಂತ ಹೇಳ್ತಾ ಇರೋವಂಥದ್ದು. ಸೇಮ್ ಒಂದೇ ಪರ್ಫಾರ್ಮೆನ್ಸ್ನ ನೀಡುತ್ತೆ ಅಂತ ಹೇಳ್ತಾ ಇರೋವಂಥದ್ದು. ಸೊ ಇದೊಂದು ಒಳ್ಳೆಯ ವಿಷಯ. ಸೊ 778 ಮತ್ತು ಮೀಡಿಯಾಟೆಕ್ 810 ಕೂಡ ಎರಡು ಒಂದೇ ಇದನ್ನ ಹೊಂದಿರುತ್ತೆ. ಸೊ ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು iQOO 5G ಈ ಮೊಬೈಲ್ ಆಲ್ರೆಡಿ ಚೈನಾದಲ್ಲಿ ಲಾಂಚ್ ಆಗಿರುವಂಥದ್ದು, ನೆನ್ನೆ ಲಾಂಚ್ ಆಗಿರುವಂಥದ್ದು, ಸೆಪ್ಟೆಂಬರ್ 23ನೇ ತಾರೀಕಿಗೆ ಲಾಂಚ್ ಆಗಿರುವಂಥದ್ದು. ಸೊ ಇದರ ಸ್ಪೆಸಿಫಿಕೇಶನ್ಸ್ ಎಲ್ಲ ಬಂದಿರುವಂಥದ್ದು ಮತ್ತು ಕಳೆದ ಟೆಕ್ ನ್ಯೂಸಲ್ಲೂ ಕೂಡ ಹೇಳಿದೆ. ಸೊ ಅದರ ಸ್ಪೆಸಿಫಿಕೇಶನ್ಸ್ ಎಲ್ಲಾನು. ಸೊ ಇದು ಬಂದ್ಬಿಟ್ಟು ನಿಮಗೆ ನಮ್ಮ ಇಂಡಿಯಾದಲ್ಲಿ ಇದೇ 27ಕ್ಕೆ ಲಾಂಚ್ ಆಗ್ತಾ ಇರೋವಂಥದ್ದು. ಸೊ ಇದು ಕೂಡ ಫ್ಲಿಪ್ಕಾರ್ಟ್ ಮೇಲೆ ಬರ್ತಾ ಇದೆ, ಲಾಂಚ್ ಆಗ್ತಾ ಇದೆ. ಸೊ ನಿಮಗೆ ಇದರ ಸ್ಪೆಸಿಫಿಕೇಶನ್ಸ್ ನೀವು ನೋಡೋದಾದರೆ ನಿಮಗೆ ಅಮುಲೆಟ್ ಡಿಸ್ಪ್ಲೇ ಸಿಗ್ತಾ ಇರೋವಂಥದ್ದು, 120 ಹರ್ಟ್ಸ್ ರಿಫ್ರೆಶ್ ರೇಟ್ ಕೂಡ ಹೊಂದಿರುತ್ತೆ ಇದು ಮತ್ತು 64 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ಕೂಡ ಹೊಂದಿರುತ್ತೆ. ಇದರಲ್ಲಿ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಕೂಡ ಹೊಂದಿರುತ್ತೆ ಮತ್ತು ಜೊತೆಗೆ ನಿಮಗೆ 5000 mAh ಬ್ಯಾಟ್ರಿ ಹೊಂದಿರುವಂಥದ್ದು ಮತ್ತು ಜೊತೆಗೆ ನಿಮಗೆ 55 ವ್ಯಾಟ್ನ ಕ್ವಿಕ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದರಲ್ಲಿ ಇರುತ್ತೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಸೆಪ್ಟೆಂಬರ್ 27ಕ್ಕೆ ನಮ್ಮ ಫ್ಲಿಪ್ಕಾರ್ಟಲ್ಲಿ ಲಾಂಚ್ ಆಗ್ತಾ ಇರೋವಂಥದ್ದು. ಸೊ ಅಲ್ಲಿ ಕೂಡ ಹೋಗಿ ನೀವು ಚೆಕ್ ಮಾಡ್ಬೋದು. ನಿಮಗೆ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಸೊ ಮತ್ತು ನಿಮಗೆ ಇದರ ಬೆಲೆ ನೋಡೋದಾದರೆ ನಿಮಗೆ ಅಲ್ಲಿ ನಿಮಗೆ 299 ಯುವಾನ್ ಅಂತ, ಅಲ್ಲಿನ ಚೈನಾ ಕರೆನ್ಸಿ ಬಂದ್ಬಿಟ್ಟು ಯುವಾನ್ ಆಗಿರುತ್ತೆ. ಸೊ ಅಲ್ಲಿನ ಬೆಲೆ ನೀವು ನೋಡೋದಾದರೆ ಅಲ್ಲಿನ ಬೆಲೆಗೆ ಇಲ್ಲಿಗೆ ಕಂಪೇರ್ ಮಾಡಿ ನೋಡೋದಾದರೆ ನಿಮಗೆ 3 ವೇರಿಯಂಟ್ಗಳಲ್ಲಿ ಲಾಂಚ್ ಮಾಡಿರುವಂಥದ್ದು iQOO Z5 ಫೋನು. ಇದು 3 ವೇರಿಯಂಟ್ಗಳ ಮೊದಲ ವೇರಿಯಂಟ್ ಬಂದ್ಬಿಟ್ಟು ನಿಮಗೆ ಅಲ್ಲಿನ ಇಲ್ಲಿಗೆ ಕಂಪೇರ್ ಮಾಡಿದ್ರೆ 20,500 ರೂಪಾಯಿ ಆಗಿರುತ್ತೆ. ಸೊ 20,500 ರೂಪಾಯಿಗೆ ಒಂದು ವೇರಿಯಂಟ್ ಆಗಿರುತ್ತೆ. ಮತ್ತು ಇನ್ನೂ ಒಂದು ವೇರಿಯಂಟ್ ಬಂದ್ಬಿಟ್ಟು ನಿಮಗೆ 24,000
ಸಾವಿರ ಆಗಿರುತ್ತೆ. ಮತ್ತು ಒಂದು ವೇರಿಯಂಟ್ ಬಂದ್ಬಿಟ್ಟು 26,000ದ ವೇರಿಯಂಟ್ ಆಗಿರುತ್ತೆ. ಸೊ ಈ ವೇರಿಯಂಟ್ಗಳಲ್ಲಿ ಏನಪ್ಪಾ ಇರುತ್ತೆ ಅಂತಂದ್ರೆ ಒಂದು ರ್ಯಾಮ್ ಎಕ್ಸ್ಟೆಂಡ್ ಆಗಿರುತ್ತೆ ಮತ್ತು ಇದರಲ್ಲಿ ನಿಮಗೆ ಸ್ಟೋರೇಜ್ ಕೇಪಬಿಲಿಟಿ ಕೂಡ ಜಾಸ್ತಿ ಇರುತ್ತೆ. ಸೊ ಮೊದಲ 20,000 ರೂಪಾಯಿನಲ್ಲಿ ನಿಮಗೆ 6 GB ರ್ಯಾಮ್ ಬರ್ಬೋದು, 128 GB ಸ್ಟೋರೇಜ್ ಇರುತ್ತೆ, ಅಥವಾ 64 GB ಸ್ಟೋರೇಜ್ನ ಕೊಡ್ಬೋದು. ಇನ್ನೂ ಒಂದು ಬಂದ್ಬಿಟ್ಟು ನಿಮಗೆ 24,000 ರೂಪಾಯಿ ಇದರಲ್ಲಿ ನಿಮಗೆ 8 GB ರ್ಯಾಮ್ ಮತ್ತು 128 GB ಸ್ಟೋರೇಜ್ನ ಹೊಂದಿರ್ಬೋದು. ಮತ್ತು ಇನ್ನೊಂದು ಬಂದ್ಬಿಟ್ಟು 8 GB ರ್ಯಾಮ್ ಮತ್ತು ಅದಕ್ಕಿಂತ ಜಾಸ್ತಿ ಸ್ಟೋರೇಜ್ನ ಹೊಂದಿರುತ್ತೆ ಅಂತ ಹೇಳ್ತಾ ಇರೋದು. ಸೊ ಇದು ಇಂಡಿಯಾದಲ್ಲಿ ಇದೇ ಪ್ರೈಸಲ್ಲೇ ಲಾಂಚ್ ಆಗುತ್ತಾ ಮತ್ತು ಇದಕ್ಕಿಂತ ಕಡಿಮೆ ಆಗುತ್ತಾ ಅಥವಾ ಇದಕ್ಕಿಂತ ಜಾಸ್ತಿ ಆಗುತ್ತಾ ಅನ್ನೋದು ಪ್ರಾಪರ್ ಆಗಿ ಗೊತ್ತಿಲ್ಲ. ಸೊ ಇಂಡಿಯಾದಲ್ಲಿ ಇದು 27ಕ್ಕೆ ಲಾಂಚ್ ಆಗ್ತಾ ಇರೋಂಥದ್ದು. ಸೊ ಅವತ್ತೇ ಗೊತ್ತಾಗುತ್ತೆ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಸೊ ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನೋಕಿಯಾ ಅವ್ರ ಕಡೆಯಿಂದ ನೋಕಿಯಾ G50 ಅನ್ನುವಂಥ ಈ 5G ಫೋನು ಚೈನಾದಲ್ಲಿ ಲಾಂಚ್ ಆಗಿರೋವಂಥದ್ದು. ಇದು ಕೂಡ ಇಂಡಿಯಾದಲ್ಲಿ ಲಾಂಚ್ ಆಗುತ್ತೆ ಅಂತ ಹೇಳ್ತಾ ಇರೋಂಥದ್ದು. ಸೊ ಇದರ ಫೋನು ಡಿಸೈನು ಮತ್ತು ಇದರ ಸ್ಪೆಸಿಫಿಕೇಶನ್ಸ್ ಎಲ್ಲ ಲಾಂಚ್ ಆಗಿರೋ ಟೈಮಲ್ಲಿ ಬಂದಿರೋವಂಥದ್ದು. ಸೊ ಇದರ ಸ್ಪೆಸಿಫಿಕೇಶನ್ಸ್ ಎಲ್ಲ ನೀವು ನೋಡೋದಾದ್ರೆ ನಿಮಗೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ 6.8 ಇಂಚಿನ ದೊಡ್ಡ ಡಿಸ್ಪ್ಲೇ ಇರುತ್ತೆ ಅಂತ ಹೇಳ್ತಾ ಇರೋಂಥ 6.8 ಇಂಚಿನ ದೊಡ್ಡ ಡಿಸ್ಪ್ಲೇ ಹೊಂದಿರುತ್ತೆ ಮತ್ತು ಇದರಲ್ಲಿ ಟ್ರಿಪಲ್ ಕ್ಯಾಮರಾ ಸಪೋರ್ಟ್ ಕೂಡ ಹೊಂದಿರುವಂಥದ್ದು. ಇದರಲ್ಲಿ ಬಂದ್ಬಿಟ್ಟು ನಿಮಗೆ 48 ಮೆಗಾ ಪಿಕ್ಸೆಲ್ನ ಮೇನ್ ಸೆನ್ಸರ್ ಇದೆ ಮತ್ತು ಇದರಲ್ಲಿ 5000 mAh ಬ್ಯಾಟ್ರಿ ಸೆಟಪ್ ಕೂಡ ಹೊಂದಿರುವಂಥದ್ದು. ಇದರಲ್ಲಿ ಆಂಡ್ರಾಯ್ಡ್ 11 ಮೇಲೆ ರನ್ ಆಗ್ತಾ ಇರೋಂಥದ್ದು ಮತ್ತು ಇದರ ಜೊತೆಗೆ ನಿಮಗೆ 3.5 mm ಹೆಡ್ಫೋನ್ ಜಾಕ್ ಕೂಡ ಕೊಟ್ಟಿರುವಂಥದ್ದು. ಸೊ ಇದು ನೋಕಿಯಾ ಕಡೆಯಿಂದ G50 5G ವೇರಿಯಂಟ್ನ ಫೋನ್ ಆಗಿರುತ್ತೆ. ಮತ್ತು ಇದರ ಪ್ರೊಸೆಸರ್ ನೋಡೋದಾದರೆ ನಿಮಗೆ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ನ 778ನ ಪ್ರೊಸೆಸರ್ ಕೊಟ್ಟಿರೋವಂಥದ್ದು. ಸೊ ಇದೊಂದು ಒಳ್ಳೆಯ ವಿಷಯ. ಸೊ ಇದೊಂದು ಒಳ್ಳೆಯ ಬೆಲೆಗೆ ಕೂಡ ಅಲ್ಲಿ ಲಾಂಚ್ ಮಾಡಿರೋವಂಥದ್ದು. ಸೊ ಇದು ಇಂಡಿಯಾಗೆ ಯಾವ ಇದರಲ್ಲಿ ಬರುತ್ತೆ, ಮೀಡಿಯಾ ಟೆಕ್ಕಲ್ಲಿ ತೊಗೊಂಡ್ಬರ್ತಾರ ಪ್ರೊಸೆಸರು ಅಥವಾ ಇದು ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರಲ್ಲೇ ಇಂಡಿಯಾದಲ್ಲಿ ಲಾಂಚ್ ಆಗುತ್ತಾ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ನೋಡಬೇಕು ಯಾವಾಗ ಲಾಂಚ್ ಆಗುತ್ತೆ ಅಂತ ಇಂಡಿಯಾದಲ್ಲಿ. ಸೊ ಮೋಟ್ರೋಲಾ ಅವ್ರ ಕಡೆಯಿಂದ ಒಂದು ಒಳ್ಳೆ ಸುದ್ದಿ ಬರ್ತಾ ಇರೋವಂಥದ್ದು. ಮೋಟ್ರೋಲಾ ಟ್ಯಾಬ್ G20 ಅನ್ನುವಂಥ ಈ ಟ್ಯಾಬ್ಲೆಟ್ ಸೊ ಇಂಡಿಯಾದಲ್ಲಿ ಇದೇ ಸೆಪ್ಟೆಂಬರ್ 30ನೇ ತಾರೀಕಿಗೆ ಲಾಂಚ್ ಆಗ್ತಾ ಇರೋವಂಥದ್ದು. ಸೊ ಇದು ಫಸ್ಟ್ ಟ್ಯಾಬ್ಲೆಟ್ ಅಂತ ಹೇಳ್ತಾ ಇರೋವಂಥದ್ದು, ಇಂಡಿಯಾದಲ್ಲಿ ಲಾಂಚ್ ಆಗ್ತಾ ಇರೋವಂಥದ್ದು. ಸೊ ಇದು ಒಂದು ಒಳ್ಳೆಯ ವಿಷಯ ಅಂತ ಅನ್ಬೋದು. ಮೊನ್ನೆ ರಿಯಲ್ಮಿ ಅವರು ಕೂಡ ಒಂದು ಟ್ಯಾಬ್ಲೆಟ್ ಲಾಂಚ್ ಮಾಡಿದ್ರು. ಸೊ ಅದಕ್ಕೆ ಇದು ಕಾಂಪಿಟೇಟ್ ಮಾಡುತ್ತಾ ಅಂತ ನೋಡಬೇಕಾಗಿದೆ. ಸೊ ಇವರು ಕೂಡ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದೊಂದು ಒಳ್ಳೆಯ ವಿಷಯ. ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಿಮಗೆ ಕಾರ್ಬನ್ ಕಡೆಯಿಂದ ಕಾರ್ಬನ್ ಅವರ ಹೊಸ TV ಲಾಂಚ್ ಮಾಡ್ತಾ ಇರೋವಂಥದ್ದು. ಸೊ ಇದು ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಸೊ ಕಾರ್ಬನ್ ಅವರು ಕೂಡ ಅವ್ರ TV ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಕಾರ್ಬನ್ ಹೆಸರಲ್ಲಿ ಆಗಿರುತ್ತೆ. ಸೊ ಇದೀಗ ನಮ್ಮ ಕಳೆದ ಟೆಕ್ ನ್ಯೂಸ್ನ ಸೂಪರ್ ಕಮೆಂಟ್ಸ್ ಮಾಡಿರೋವಂಥವ್ರನ್ನ ತಗೊಳ್ಳೋವಂಥ ಸಮಯ. ಸೊ ಮೊದಲನೇದಾಗಿ ಜಾಕ್ಸನ್ ಜನರೇಷನ್ ಅಂತ ಅನ್ನೋಂಥದ್ದು, ಮತ್ತು ಇನ್ನೂ ಒಂದು ಬಂದ್ಬಿಟ್ಟು ಪವಿತ್ರ R ಅನ್ನೋಂಥವ್ರು, ಮತ್ತು ಇನ್ನೊಬ್ರು ಬಂದ್ಬಿಟ್ಟು ಗೋರ್ಪಡಿ ಟಚ್ ಅನ್ನೋಂಥವ್ರು. ಸೊ ಇದೇ ಥರ ಕಮೆಂಟ್ಸ್ ಮಾಡ್ತಾ ಇರಿ. ಇದೇ ಥರ ಟೆಕ್ ನ್ಯೂಸ್ಗಾಗಿ ನಮ್ಮ ರಾಜ್ ಟೆಕ್ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ.